ನಮಸ್ತೆ ಸ್ನೇಹಿತರೆ, ಕ್ವಿಕ್ ಮನರಂಜನೆಗೆ ಸ್ವಾಗತ. ಭಕ್ತಿ ಪ್ರಧಾನ ಧಾರಾವಾಹಿಗಳು ಕಡಿಮೆ ಆಗ್ತಾ ಇರುವಂತಹ ಈ ಕಾಲದಲ್ಲಿ ಆರಾಧನೆಯ ಶಕ್ತಿಯನ್ನು ತಿಳಿಸ್ತಾ ಇರುವಂತಹ ಧಾರಾವಾಹಿ ಶ್ರೀ ರಾಘವೇಂದ್ರ ಮಹಾತ್ಮೆ ಅಂತಲೇ ಹೇಳ್ಬೋದು. ಶ್ರೀ ಗುರುರಾಯರ ಬದುಕು ಮತ್ತು ಅವರ ನಡೆದು ಬಂದಂತಹ ದಾರಿಯನ್ನು ಇಂದಿನ ಪೀಳಿಗೆಗೆ ದೃಶ್ಯ ರೂಪದಲ್ಲಿ ಕಟ್ಟಿಕೊಡ್ತಾ ಇದೆ ಈ ಧಾರಾವಾಹಿ ತಂಡ. ಅದೆಷ್ಟೋ ಆಚಾರ ವಿಚಾರಗಳನ್ನು ವಾಸ್ತವಕ್ಕೆ ಹೊರೆಹಚ್ಚಿ ತಮ್ಮ ಬದುಕನ್ನು ಉತ್ತಮರ ಒಳಿತಿಗಾಗಿ ದೇಹಿ ಅಂತ ಬಂದವರ ಬವಣೆಗಳನ್ನು ನೀಗಿಸುವಂತಹ ಕರುಣಾಮಯಿ ಶ್ರೀ ರಾಯರ ಪವಾಡಗಳನ್ನು ಉಳಿತು ಕಂಡವರಿಗೆ ಗೊತ್ತು. ಭಕ್ತರ ಮೆಚ್ಚಿನ ಧಾರಾವಾಹಿ ಇದು ಅಂತಂದ್ರೆ ತಪ್ಪಾಗ್ಲಾರ್ದು. ಪ್ರತಿದಿನ ಧಾರಾವಾಹಿ ಪ್ರಸಾರ ಆಗ್ತಾ ಇತ್ತು. ಕೆಲ ತಿಂಗಳ ಹಿಂದೆ ವಾರಾಂತ್ಯಕ್ಕೆ ಸಮಯವನ್ನ ಬದಲಾಯಿಸಲಾಯಿತು ಅಂತಾನೆ ಹೇಳ್ಬೋದು. ಸದ್ಯ ಇದು 100 ಸಂಚಿಕೆಗಳನ್ನು ಪೂರೈಸಿದೆ. ಈ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ಗೋಪಿಕಾ ಪಾತ್ರ ಮಾಡ್ತಾ ಇರುವಂತಹ ನಟಿ ಯಾರು, ಅವರ ಹಿನ್ನೆಲೆ ಏನು, ಅದರೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದ್ರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ಗೋಪಿಕಾ ಪಾತ್ರವನ್ನ ಮಾಡ್ತಾ ಇರುವಂತಹ ನಟಿಯ ಹೆಸರು ಶ್ರೀಲತಾ ಅನೂಪ್. ಚಿಕ್ಕ ವಯಸ್ಸಿಗೆ 3 ಶೇಡ್ನಲ್ಲಿ ಪಾತ್ರವನ್ನು ನಿಭಾಯಿಸಿದಂತಹ ಅದ್ಭುತ ಕಲಾವಿದೆ ಇವರು. ಮೊದಲು ಯುವತಿಯಾಗಿ, ಮಧ್ಯ ವಯಸ್ಸಿನ ಮಹಿಳೆಯಾಗಿ, ಸದ್ಯ ವಯಸ್ಸಾದ ತಾಯಿಯಾಗಿ 3 ಪ್ರಕಾರದಲ್ಲೂ ಕೂಡ ತಮ್ಮ ಅಭಿನಯದ ಪ್ರಭುತ್ವತೆಯನ್ನು ತೋರಿಸ್ತಾ ಇದ್ದಾರೆ. ಇವರು ಖಂಡಿತ ರಂಗಭೂಮಿ ಕಲಾವಿದೆ ಆಗಿರಬೇಕು ಅಂದುಕೊಂಡವರ ಊಹೆ ತಪ್ಪು ಅಂತಲೇ ಹೇಳ್ಬೋದು. ಒಂದು ವಾಹಿನಿಯ ಸಂದರ್ಶನದಲ್ಲಿ ಮಾತನಾಡಿರುವಂತಹ ಗೋಪಿಕಾಂಬ ಅಂತಂದರೆ ಶ್ರೀಲತಾ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ನಾನು ಉತ್ತರ ಕರ್ನಾಟಕದ ಗದಗ ಮೂಲದವಳು, ರಂಗಭೂಮಿ ಕಲಾವಿದೆ ಅಲ್ಲ. ಆದರೆ ಚಿಕ್ಕ ವಯಸ್ಸಿನಿಂದಲೂ ನೃತ್ಯ ಅಂತಂದರೆ ಪಂಚಪ್ರಾಣ, ಭರತನಾಟ್ಯ ಕಲಾವಿದೆ, ಸಂಗೀತವನ್ನು ಕೂಡ ಕಲ್ತಿದ್ದೀನಿ ಅಂತ ಹೇಳಿದ್ದಾರೆ. ಅಂದಹಾಗೆ ಶ್ರೀಲತಾ ಅವರಿಗೆ ಮದುವೆ ಕೂಡ ಆಗಿದೆ. ಅವರ ಪತಿ ಅನೂಪ್ ಅವರು ಪತ್ನಿಯ ಅಭಿನಯದ ಜರ್ನಿಗೆ ಸಿಕ್ಕಾಪಟ್ಟೆ ಸಾಥ್ ಕೊಡ್ತಾರಂತೆ. ಶ್ರೀ ರಾಘವೇಂದ್ರ ಮಹಾತ್ಮೆಗೆ ಬರೋಕ್ಕೂ ಕೂಡ ಇವರೇ ಕಾರಣ ಅಂತ ಹೇಳಿದ್ದಾರೆ. ಹಾಗೆ ಶ್ರೀರಾಯರ ಅನುಗ್ರಹ ಆಡಿಷನ್ಗೆ ಹೋಗಬೇಕು ಅನ್ನುವಂತಹ ಉದ್ದೇಶದಿಂದ ಹೋಗಿದ್ದಲ್ಲ. ನನ್ನ ಹಸ್ಬೆಂಡ್ ಹೇಳಿದ್ರು, ಆಗುತ್ತೋ ಬಿಡುತ್ತೋ ಸುಮ್ಮನೆ ಒಂದು ಫೋಟೋವನ್ನು ಕಳಿಸು ಅಂತ. ಸೆಲೆಕ್ಟ್ ಆದೆ. ಧಾರಾವಾಹಿ ಪಾತ್ರಕ್ಕೆ ಕೆಲಸ ಬಿಡಬೇಕು ಅಂತ ಅಂದರು. ಆದ್ದರಿಂದ ನಾನು IT ಉದ್ಯೋಗವನ್ನು ತೊರೆದೆ. ಜಾಬ್ ಬಿಡುವ ಉದ್ದೇಶ ನನಗೆ ಇರಲಿಲ್ಲ. ಆದರೆ ಮುಂದೆ ಇಂತಹ ದೊಡ್ಡ ಪಾತ್ರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ರಾಯರ ಪ್ರೇರಣೆ ಆಯಿತು ಅಷ್ಟೇ. ರಾಯರ ತಾಯಿ ಆಗುವಂತಹ ಭಾಗ್ಯ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನನಗೆ ಸಿಕ್ಕಿದೆ, ಮಾಡಲೇಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಜಾಬನ್ನು ಬಿಟ್ಟು ಪಾತ್ರಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಅದು ಪಾತ್ರದೊಳಗೆ ಹೋದ ತಕ್ಷಣ ಹಾಗೆ ಬದಲಾಗ್ತೀನಿ ಅಂತ ಅನಿಸುತ್ತೆ. ನನಗೆ ಗೊತ್ತಿಲ್ಲ ಹೇಗೆ ಅಂತ. ಆ ಕಾಸ್ಟ್ಯೂಮ್ ಹಾಕಿದ ಮೇಲೆ, ಆ ಕತೆಗಳನ್ನು ಕೇಳಿದ ಮೇಲೆ ಗೋಪಿಕೆ ಆಗಿಬಿಡ್ತೀನಿ. ಸಾಮಾನ್ಯವಾಗಿ ಎಲ್ಲರೂ ಹೀರೋಯಿನ್ ಪಾತ್ರ ಬೇಕು, ರಾಯರ ಪತ್ನಿ ಪಾತ್ರ ಬೇಕು ಅಂತ ಲೀಡ್ ಪಾತ್ರಗಳಿಗೆ ಬೇಕು ಅಂತ ಹೇಳ್ತಾರೆ. ಅಮ್ಮ ಅಂದ ತಕ್ಷಣ ಹಿಂದೇಟನ್ನು ಹಾಕ್ತಾರೆ. ಮುಂದೆ ಕೂಡ ಅಮ್ಮನ ಪಾತ್ರಗಳೇ ಸಿಕ್ಕರೆ ಅಂತ ಬೇಡ ಅಂತಾರೆ. ನಾನು ಇರಲಿ, ಇದು ಮಾಡ್ತಿರೋದು ರಾಯರಿಗೋಸ್ಕರ ಅಲ್ವಾ ಅಂತ ಹೋದೆ. ಬಟ್ ಪಾತ್ರಕ್ಕೆ ಬರ್ತಾ ಇರುವಂತಹ ರಿಯಾಕ್ಷನ್ನ ನೋಡಿ ತುಂಬ ಖುಷಿ ಆಗತ್ತೆ. ಜನ ನಿಮ್ಮನ್ನು ನೋಡಿದರೆ ತಾಯಿನೇ ನೋಡಿದ ಹಾಗೆ ಆಗತ್ತೆ, ತಾಯಿ ಹೃದಯನೇ ನಿಮ್ಮದು ಅಂತ ಅಂತಾರೆ. ತುಂಬ ಖುಷಿಯಾಗತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಎಷ್ಟೊಂದು ಜನ ಗುರುತು ಹಿಡಿತಾರೆ. ರಾಯರ ಅಮ್ಮ ಅಲ್ವಾ ನೀವು, ಗೋಪಿಕಾ ಅಲ್ವಾ ಅಂತಾರೆ. ಮೊದಲು ಗೋಪಿಕಾ ಅಂತಾರೆ, ಅದಾದ ಮೇಲೆ ನನ್ನ ನಿಜವಾದ ಹೆಸರನ್ನು ಕೇಳ್ತಾರೆ. ಅದು ನನಗೆ ಹೆಚ್ಚು ಖುಷಿಯನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ. ಗೋಪಿಕಾ ಪಾತ್ರದ ಒಳ ಹೊರವನ್ನು ಕುರಿತು ಈ ರೀತಿಯಾಗಿ ನಟಿ ಶ್ರೀಲತಾ ಅನೂಪ್ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಈ ಧಾರಾವಾಹಿಯ ನಿರ್ದೇಶಕರ ವಿಚಾರಕ್ಕೆ ಬರೋದಾದರೆ, ಭೂಮಿಗೆ ಬಂದ ಭಗವಂತ ಧಾರಾವಾಹಿಯಲ್ಲಿ ಅಭಿನಯಿಸಿ ವೀಕ್ಷಕರ ಮನವನ್ನು ಗೆದ್ದಂತಹ ನಟ ನವೀನ್ ಕೃಷ್ಣ ಅವರು ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಗೆ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ ಧಾರಾವಾಹಿಯ ಜವಾಬ್ದಾರಿಯನ್ನು ಹೊತ್ತು
ಯಶಸ್ವಿಯಾಗಿ 1000ಕ್ಕೂ ಹೆಚ್ಚು ಸಂಚಿಕೆಯನ್ನು ನಿರ್ದೇಶನವನ್ನು ಮಾಡಿ ಹಿರಿಮೆಯನ್ನು ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಕೂಡ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯ ಫ್ಯಾನ್ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಹಾಗೆ ಗೋಪಿಕಾ ಅವರ ನಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.